ಹಿಜಾಬ್ಗೆ ಬಿಜೆಪಿ ವಿರೋಧ. ಪ್ರಿಯಾಂಕ್ ಖರ್ಗೆ ಕಿಡಿಕಾರಿದ್ದಾರೆ. ಬಿಜೆಪಿ ನಾಯಕರಿಗೆ ಬೇರೆ ಕೆಲಸ ಮಾಡೋಕೆ ಏನಿದೆ? ಕೇಸರಿ ಶಾಲ್ ಹಾಕೊಂಡ್ರೆ ಕೆಲಸ ಸಿಕ್ಬಿಡುತ್ತಾ? ಬಿಜೆಪಿಯವರ ಮಕ್ಕಳು ಮಾತ್ರ ವಿದೇಶಗಳಲ್ಲಿ ಓದ್ತಾರೆ. ಬಿಜೆಪಿಯ ಎಷ್ಟು ನಾಯಕರ ಮಕ್ಕಳಿಗೆ ಹನುಮಾನ್ ಚಾಲಿಸಾ ಬರುತ್ತೆ ಅಂತ ಬಿಜೆಪಿ ವಿರುದ್ಧ ಸಚಿವ ಪ್ರಿಯಾಂಕ್ ಖರ್ಗೆ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ನಾನು ಮನವಿ ಮಾಡ್ಕೊತಾ ಇದ್ದೀನಿ, BJP ಅವರು ಇರ್ಬೋದು, ಬೇರೆಯವರು ಇರ್ಬೋದು, ಫಸ್ಟು ಆರ್ಡರ್ಗಳನ್ನು ಓದೋದು ಕಲೀರಿ. ಎಲ್ಲ ಧರ್ಮಗಳಿಗೆ ಅವರವರ ಆಚರಣೆ ಮಾಡಲಿಕ್ಕೆ ಒಂದು ಕಾನೂನಿನ ಚೌಕಟ್ಟಿನಲ್ಲಿ ಏನು ಅವಕಾಶ ಇದೆ, ಸಂವಿಧಾನಿಕವಾಗಿ ಏನು ಅವಕಾಶ ಇದೆ, ಅದನ್ನು ನಾವು ಮಾಡಿರೋದು. ಯಾವುದೇ ಒಂದೇ ಧರ್ಮಕ್ಕೆ ಮಾಡಿಲ್ಲ. ಈಗ ಜನಿವಾರ ಬಿಟ್ಟಿದ್ದೀವಿ, ಅದೇನು ಮುಸಲ್ಮಾನರು ಹಾಕ್ಕೊತಾರ? ತಿಲಕ್ ಹಾಕ್ಕೊತಾರ? ಸಂದಲ್ ಹಾಕ್ಕೊತಾರ? ಬೂದಿ ಹಾಕ್ಕೊತಾರ? ಸುಮ್ಮನೆ ಇದು ಅವರು ಮೋದಿಯವರ ಕಾರ್ಯವೈಖರ್ಯವನ್ನು ಮುಚ್ಚಿಡೋಕ್ಕೆ ಇವತ್ತು ಸುಮ್ಮನೆ ಇದು ಇಶ್ಯೂ ಮಾಡ್ತಾಯಿದ್ದಾರೆ. ಆರ್ಡ್ರ್ ಓದಿದಾರ ಅವರು ಕರೆಕ್ಟಾಗಿ? ನೋಡಿರಿ, ಈಗ ಶಾಲೆಗಳು ತೆಗ್ದಿರೋದೇನಕ್ಕೆ? ಮಕ್ಕಳಿಗೆ ಒಂದು ಒಳ್ಳೆಯ ಭವಿಷ್ಯ ಇರಬೇಕು, ವಿದ್ಯಾಭ್ಯಾಸ ಆಗಬೇಕು, ಅವರಿಗೆ ಉದ್ಯೋಗ ಸಿಗಬೇಕು ಅಂದ್ಬಿಟ್ಟು ನೀವು ಅದು ಇದು ಬಿಟ್ಟು ಇವೆಲ್ಲನೂ ವಿಚಾರ ತಂದುಬಿಟ್ಟು ಅವ್ರ ಭವಿಷ್ಯ ಯಾಕೆ ಹಾಳು ಮಾಡ್ತಾ ಇದ್ದೀರಾ? ಈಗ ನೀವು ನಮ್ಮ ಸಂಸ್ಕೃತಿ, ನಮ್ಮ ಕಲೆ, ನಮ್ಮ ಇತಿಹಾಸ, ನಮ್ಮ ಪುರಾಣ, ನಮ್ಮ ಧರ್ಮಗಳ ಆಚರಣೆಗಳು, ಆಹಾರ ಪದ್ಧತಿಗಳು ಕಲಿಸ್ಬೇಕು ಅಂದರೆ ನಮ್ಮ ಮನೇಲಿ ಕಲಿಸ್ತಾರೆ, ನಮ್ಮ ಧರ್ಮಗುರುಗಳು ಕಲಿಸ್ತಾರೆ, ಮಸೀದಿನಲ್ಲಿ ಕಲಿಸ್ತಾರೆ, ಗುರುದ್ವಾರದಲ್ಲಿ ಕಲಿಸ್ತಾರೆ, ದೇವಸ್ಥಾನದಲ್ಲಿ ಕಲಿಸ್ತಾರೆ. ಶಾಲೆಗಳಲ್ಲಿ ಇರೋದು ನೀವು ಹೋಗಿ ವಿದ್ಯಾಭ್ಯಾಸ ಮಾಡಲಿಕ್ಕಂತ. ನೀವು ಅದು ಇದು ಬಿಟ್ಟು ಇಂಥ ವಿಚಾರಗಳನ್ನು ನೀವು ತಂದುಬಿಟ್ಟು ನಮ್ಮ ರಾಜ್ಯಕ್ಕೆ ಇನ್ನೂ ಏನು ಹಿಂದೆ ತಗೋಬೇಕಂತ ಇದ್ದೀರಾ? ಹಿಂದೆ ಮಾಡಬೇಕಂತ ಇದ್ದೀರಾ? ಬಿಜೆಪಿ ನಾಯಕರು ಹೇಳ್ತಾ ಇರೋದು ಅದೇ ಹೇಳ್ತಾ ಇರೋದು. ಮನೆಯಲ್ಲಿರಲಿ, ಅದನ್ಯಾಕೆ ಶಾಲೆ ಹಂಗಂದ್ರೆ ಎಲ್ಲ ಧರ್ಮದ ಆಚರಣೆ ಮನೇಲೇ ಇರಲಿ, ಎಲ್ಲ ಧರ್ಮದ ಆಚರಣೆ ಮನೆಯಲ್ಲೇ ಇರಲಿ. ನೀವು ಡಿಕ್ಲೇರ್ ಮಾಡಿಬಿಡಿ, ನಮ್ಮ ರಾಜ್ಯದಲ್ಲಿ ನಾವು ಯಾವುದೇ ಧರ್ಮಕ್ಕಿರ್ಬೋದು, ಸಂಸ್ಕೃತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.